ಆಗ್ತಾ ಇದೆ. ಈಗಾಗಲೇ ಅಲ್ಲಿರುವಂತಹ ಭಕ್ತರು ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. 3 ಬಾರಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನ ಮಾಡಲಾಗುತ್ತೆ. ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರವನ್ನ ಮಾಡಲಾಗುತ್ತೆ. ಅದನ್ನ ರಾಜನ ಸ್ವರೂಪದಲ್ಲಿ ನೋಡೋದಕ್ಕೆ ದಿನ ಅಂತ ಹೇಳಿದ್ರೆ ಇವತ್ತಿನ ದಿನ 3 ಬಾರಿ ದರ್ಶನ ಆಗುವಂಥದ್ದು. ಮಕರ ಜ್ಯೋತಿಯ ದರ್ಶನವನ್ನ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ದರ್ಶನವಾಗಿದ್ದಾನೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಹೇಳಿ ಭಕ್ತಾದಿಗಳು ಈ ಒಂದು ಮಂತ್ರವನ್ನ ಘೋಷಣೆ ಮಾಡ್ತಾನೆ ಇದ್ದಾರೆ. ಈ ಮಂತ್ರವನ್ನ ಪಠಣೆ ಮಾಡ್ತಾ ಇದ್ದಾರೆ. 3 ಬಾರಿ ಅಯ್ಯಪ್ಪ ಜ್ಯೋತಿಯ ರೂಪದಲ್ಲಿ ನಾನು ಕಾಣಿಸ್ತೀನಿ ಅಂತ ಹೇಳಿದ ಹಾಗೆ ಆ ಜ್ಯೋತಿಯ ದರ್ಶನವನ್ನ ಕಾಣೋದಿಕ್ಕಂತಾನೆ ಕೋಟ್ಯಾಂತರ ಭಕ್ತರು ಈ ದಿನಕ್ಕಾಗಿಯೇ ಕಾಯ್ತಾ ಇದ್ದಾರೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನುವಂತಹ ಜಯ ಘೋಷ ಎಲ್ಲಾ ಕಡೆ ಮೊಳಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದೀವಲ್ವಾ, ಇದೇ ಸಮಯಕ್ಕೆ ಸರಿಯಾಗಿ ಮಕರ ವಿಳಕ್ಕು ಅಂದ್ರೆ ಬೆಳಕಿನ ಸಂಕೇತವಾಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಕೊಡ್ತಾನೆ ಅನ್ನುವಂತಹ ನಂಬಿಕೆ ಅಯ್ಯಪ್ಪ ಭಕ್ತರದ್ದು, ಅಯ್ಯಪ್ಪ ಮಾಲಾಧಾರಿಗಳದ್ದು. ಅಯ್ಯಪ್ಪ ಸ್ವಾಮಿ ತಾನು ಜ್ಯೋತಿಯ ರೂಪದಲ್ಲಿ ಕಾಣಿಸಿದ್ದಾನೆ. ಈ ಕ್ಷಣಕ್ಕೇನೆ ಸ್ವಾಮಿಗಳೇ ಕಾಯ್ತಾ ಇರ್ತಾರೆ.